ಓಂ ಶ್ರೀ ಪರಮಾತ್ಮನೇ ನಮಃ. ಒಳಗಡೆ ಹೊರಗಡೆ ಕಾಣಿನಲ್ಲಿ ಸರ್ವವ್ಯಾಪ್ತವಾಗಿರುವ ಪರಮಪುರುಷ ಪರಮೇಶ್ವರಗೂ ನಾನು ಪ್ರಣಾಮ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ, आत्मज्ञान, आत्म साक्षात्कार, ಏನು ಆತ್ಮಜ್ಞಾನ ಯಾರು ತನ್ನ ಸ್ವಸ್ವರೂಪದಲ್ಲಿ ನೆಲೆಸಿದನು. ಯಾವಾಗ? ಉದಾಹರಣೆ ಏನೆಂದರೆ, ನಾನು ದಕ್ಷಿಣ ಭಾರತದಿಂದ ಬರ್ತಾ ಇದ್ದೆ, ಕರ್ನಾಟಕದಿಂದ ಬೆಂಗಳೂರಿಂದ ಬರುವಾಗ ನನಗೆ ಏನು ಪೂರ್ವ ಜನ್ಮದ ಕಾರಣ ಅಂತ ತೆಗೆದುಕೊಂಡ್ರಿ, ಆತ್ಮ ಸಾಕ್ಷಾತ್ಕಾರ ಮಾಡಬೇಕು, ನಾನು ಆತ್ಮಜ್ಞಾನಿ ಆಗಬೇಕು, ಯೋಗಿ ಆಗಬೇಕು. ಯಾರಾದರೂ ಗುರುಗಳು ಸಿಕ್ಕಿದರೆ ಅವ್ರ ಹತ್ರ ನಾನು ಕೇಳಿ ಪಡೆದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ನನ್ನ ಅಪೇಕ್ಷೆ ಐತೆ. ಗುರುಗಳೇ ಹೇಳಿ ನಾನು ಅಂತ ಕಾಲ್ನಡಿಗೆಯಲ್ಲಿ ಬರುತ್ತಿದ್ದೆ. 27 ವರ್ಷಗಳ ಮುಂದೆ, 27 ವರ್ಷ ಆಯಿತು. 27 ವರ್ಷ ಮೊದಲು ನಾನು ಬರುವಾಗ ಎಲ್ಲರನ್ನು ಕೇಳಿದೆ. ನಾವು ಹೇಳಿದ್ವಿ, ನಾವು ನೋಡಿದ್ದೀವಿ, ಸನ್ಯಾಸಿ ಎಂದರೆ ಜಟ, ಇವರಿಗೆ ಜಟ ಇರ್ತೈತೆ, ಅವರು ಕಾಷಾಯ ವಸ್ತ್ರ, ಭಗವ ವಸ್ತ್ರ ಧಾರಣೆ ಮಾಡ್ತಾರೆ, ಇವರೇ ಸನ್ಯಾಸಿಗಳು, ಎಲ್ಲಿ ಮನೆಯಲ್ಲಿ ಹೋಗೋದಿಲ್ಲ, ಊರಿನ ಹೊರಗಡೆ ನಿವಾಸಿಸ್ತಾರೆ. ನಾವು ಹಂಗೆ ತಿಳಿದಿದ್ವಿ, ನೋಡಿರಲಿಲ್ಲ. ನಾನು ಮಠವಲ್ಲೇ ಹೋದೆ, ಎಲ್ಲರಿಗೂ ಕಾಲು ಬಿದ್ದೆ, ಸ್ವಾಮಿಗಳೇ ನಾವು ಆತ್ಮ ಸಾಕ್ಷಾತ್ಕಾರ ನನಗೆ ಬೇಕು, ಏನಾದರೂ ಉಪಾಯ ಮಾಡಿ. ಇವರು ಹೇಳಿದರು, ನೀವು ಹೋಗಿ ಉತ್ತರ ಭಾರತಕ್ಕೆ ಹೋಗಿ 14 ವರ್ಷ ಹಿಂತಿರುಗಿ ಮತ್ತೆ ಬರಬೇಡಿ, ನೀವೇನಾದರೂ ವಾಪಸ್ ಬಂದರೆ ನೀವು ಯೋಗ ಭ್ರಷ್ಟ ಆಗಿಬಿಡ್ತೀರಾ ಅಂತ ಇವರು ನಮಗೆ ಹೇಳಿದರು. ನಮಗೆ ಭಯ ಆಗೋಗ್ಬಿಡ್ತು. ಭಯ ಆದ ಕಾರಣ ನಾನು ಏನು ಮಾಡಿದೆ, ಅವ್ರನ್ನೇ ಸೇವೆ ಮಾಡ್ತಿದ್ದೆ. ಹೇಳಿ ಸ್ವಾಮಿ, ನಮಗೆ ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಹೇಳಿ ಅಂತ ನಾನು ಕೇಳ್ತಾ ಇದ್ದೆ. ಕೇಳಿದ ಮೇಲೆ ಇಷ್ಟು ಯಾರೋ ಹೇಳಿದ್ರು, ನೀವು ಹೋಗಿ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿ ಕಾಲ್ನಡಿಗೆಯಲ್ಲಿ ನಿಮಗೆ ಈಶ್ವರಿಗೆ ದರ್ಶನ ಕೊಡ್ತಾರೆ ಹೋಗಿ. ನಾನು ಅವರ ಏನೂ ಸವಾಲು ಕೇಳಲಿಲ್ಲ. ಯಾರು ಹೆಂಗೆ ಹೇಳಿದ್ರು ಹಾಗೆ ನಾನು 12 ವರ್ಷ ಕಾಲ್ನಡಿಗೆಯಲ್ಲಿ 12 ಜ್ಯೋತಿರ್ಲಿಂಗ ನಾನು ದರ್ಶನ ಮಾಡಿದೆ. ಎಲ್ಲಿ ಇದು ಬೆಟ್ಟದಲ್ಲಿ, ಕಾಡಿನಲ್ಲಿ, ಮುಳ್ಳಲ್ಲಿ ಎಲ್ಲ ನೋಡಿದೆ. ಎಲ್ಲಿ ಈಶ್ವರ ನನಗೆ ಸಿಗಲಿಲ್ಲ. ಯಾರೋ ಹೇಳಿದ್ರು, ಕಾಶಿಗೆ ಕಾಲ್ನಡಿಗೆಯಲ್ಲಿ ಹೋಗಿದ್ರೆ ಕಾಶಿ ವಿಶ್ವನಾಥನ್ ಸಿಗ್ತಾನೆ. ನಾನೇನು ಸವಾಲು ಪ್ರತ್ಯುತ್ತರ ಕೇಳಲಿಲ್ಲ, ನಾನು ಹೊರಟು ಬಿಟ್ಟೆ. ಯಾರೋ ಹೇಳಿದರು, ನೀವು ಹೋಗಿ ಕೇದಾರ್ನಾಥ್ಗೆ ಹೋಗಿ ಪಂಚಕೇದಾರ ಯಾತ್ರೆ ಮಾಡಿ ನಿಮಗೆ ಈಶ್ವರ ದರ್ಶನ, ಆತ್ಮ ಸಾಕ್ಷಾತ್ಕಾರ ಹೋಗಿ ಅಂತ ಹೇಳಿದ್ರು. ನಾವು ಹೋದ್ವಿ, ಏನೂ ಆಗಲಿಲ್ಲ. ಎಲ್ಲಿ ದೇವರು ನಮಗೆ ಕಾಣಿಸ್ಲಿಲ್ಲ. ನಾನು ಭ್ರಮಣ ಮಾಡ್ತೇವೆ, ಇದು ಭ್ರಮಣ ಎಲ್ಲ ಯಾತ್ರೆ ಮಾಡಿ ನಾನು ನೇಪಾಲ್ಗೆ ಹೋಗ್ತಾ ಇದ್ದೆ. ನಿರ್ಣಯ ಮಾಡಿದೆ, ನಾನು ಈಶ್ವರ ದರ್ಶನ ಮಾಡಿಕೊಳ್ಳೋಕ್ಕೆ, ನಾವು ನಿಮ್ಮನ್ನು ದರ್ಶನ ಮಾಡೋಕ್ಕೆ ನಾನು ನಿಮ್ಮಲ್ಲಿ ಸಂಪೂರ್ಣ ಸಮರ್ಪಿತ ಆಗಿದ್ದಾನೆ. ನೀವು ದರ್ಶನ ಕೊಡಿ, ಕೊಡಿ, ನಿಮ್ಮ ಇಷ್ಟ ಅಂತ ನಾನು ನಿರ್ಣಯ ಮಾಡಿದೆ. ತದನಂತರ ನಾನು ಯಾರನ್ನು ಹುಡುಕುತ್ತಿದ್ದೇನೋ, ಎಲ್ಲೋ ಬೇರೆ ಮನೆ ಹೊರಗಡೆ ಇದ್ದರೆ ನಮ್ಗೆ ಗೊತ್ತಾಗ್ತಾಯಿತ್ತು. ನಮ್ಮ ಒಳಗಡೆ ವಿರಾಜಮಾನ ನಾನು ತಿಳಿದ ಮೇಲೆ ನನಗೆ ಗೊತ್ತಾಯಿತು, ಅವರು ಒಂದು ಯಾತ್ರಾ ಒಳಗಿನ ಯಾತ್ರಾ, ಹೊರಗಿನ ಯಾತ್ರಾ, ಒಳಗಿನ ಯಾತ್ರಾ. ಯಾವ ವ್ಯಕ್ತಿ ಹೊರಗಡೆ ಯಾತ್ರೆ ಮಾಡ್ತಾ ಇರ್ತಾನೋ ಅವನು ಯಾವಾಗಲೂ ಈಶ್ವರಿಗೆ ದರ್ಶನ ಮಾಡುವ ಅಧಿಕಾರಿ ಆಗೋದಕ್ಕೆ
ಆಗೋದಿಲ್ಲ. ಯಾಕಂದರೆ ಹೊರಗಡೆ ಯಾತ್ರೆ ಮಾಡೋದಲ್ಲಿ ಇವನಿಗೆ ತುಂಬ ಸಮಯ ಬೇಕು. ತುಂಬ ಸಮಯ ಬೇಕಾದ ಕಾರಣ ಇವನಿಗೆ ಸಮಯ ಸಿಗೋದಿಲ್ಲ ಒಳಗಡೆ ಪ್ರವೇಶ ಮಾಡೋದಕ್ಕೆ. ಯಾರ ಒಳಗಡೆ? ಸ್ವಯಂನ ಸ್ವಸ್ವರೂಪಿನಲ್ಲಿ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ. ಸಿಗೋದಿಲ್ಲ ಕಾರಣ ಇವರು ಇವರಿಗೆ ವಯಸ್ಸಾದ ಕಾರಣ ಇವರಿಗೆ ಮೃತ್ಯು ಸನ್ನಿಹ ಬಂದ್ಬಿಡ್ತೈತೆ. ನಾವು ಹೇಳೋದು ಏನಂದರೆ ಈ ಜನ್ಮದಲ್ಲಿ ಈ ಶರೀರದಲ್ಲಿ ನೀವು ಈಶ್ವರ ದರ್ಶನ ಮಾಡಬಹುದು. ಏನು ದುರ್ಲಭ ಇಲ್ಲ. ನಿಮ್ಮ ಲಗನ್ ಬೇಕು. ನಿಮಗೆ ಹೆಂಗೆ ಲಗನ್ ಬೇಕಂದರೆ, ಒಂದು ಪಕ್ಷಿ ಮಳೆಗಾಲದಲ್ಲಿ ಸ್ವಾತಿ ನಕ್ಷತ್ರ ಬೀಳುವ ಮಳೆಗೂ ಪ್ರತೀಕ್ಷೆ ಮಾಡ್ತದೆ. ಪಕ್ಷಿ ಗೊತ್ತು ಮಳೆಗಾಲದಲ್ಲಿ ಎಷ್ಟು ನದಿ, ಕೆರೆ, ಬಾವಿ ಎಲ್ಲ ತುಂಬ ಐತೆ. ಅಲ್ಲಿ ನೀರು ಕುಡಿಯೋದಿಲ್ಲ. ನೀರು ಕುಡಿದ್ರಲ್ಲಿ ಸಂತುಷ್ಟಿ ಹೋಗೋದಿಲ್ಲ. ಯಾವಾಗ ಮಳೆಗಾಲ ಬರ್ತಾಯಿತೋ, ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬರ್ತೈತೆ, ಮಳೆದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬರುವ ನೀರು ಕುಡಿತೈತೆ, ಆಗ ಪಕ್ಷಿ ಸಂತುಷ್ಟಿ ಆಗ್ತದೆ. ನೀವು ಅಷ್ಟೇ ಈಶ್ವರ ನಾವು ಈಶ್ವರ ದರ್ಶನ ಮಾಡಬೇಕು ಅಂದರೆ ಸುಮ್ಮನೆ ಕುಳಿತರೆ ಏನಾಗೋದಿಲ್ಲ. ಪ್ರಯಾಸ ಮಾಡಬೇಕು. ಹೆಂಗೆ ಪ್ರಯಾಸ ಮಾಡಬೇಕು? ಇದು ಪಕ್ಷಿ ಪಿಪಿಯ ಪಕ್ಷಿ ಮಾಡ್ತಾಯಿತ್ತಲ್ವ, ಹಂಗೆ ನೀವು ಪ್ರಯಾಸ ಮಾಡಿ. ಚೇತಕ್ ಪಕ್ಷಿ ಅಂತ ಹೇಳ್ತಾರೆ, ಪಿಪಿಯ ಪಕ್ಷಿ ಅಂತ ಹೇಳ್ತಾರೆ. ನಿಮ್ಮ ಪ್ರಗಾಢ ಇಚ್ಛಾ ಹಂಗಿರಬೇಕು. ನಿಮ್ಮಿಂದ ಪರಮಾತ್ಮ ಈಶ್ವರ ದೂರ ಇರೋದಿಲ್ಲ. ನಿನಗೆ ಅನುಭವ ಆಗ್ತದೆ. ಅನುಭವ ಏನೋ ಶಾಸ್ತ್ರನಲ್ಲಿ ಹೇಳಿದ್ದಾರೆ, ನೀವು ಕೇಳಿದ್ದೀರ, ನೀವು ನೋಡಿಲ್ಲಲ್ವ? ನಿಮಗೆ ಅನುಭವ ಈಶ್ವರ ಏನಂದರೆ, ಈಶ್ವರ ಪರಮಾತ್ಮ ದೇವರೇ ಒಂದು ಅನುಭವ. ಇದು ವಸ್ತು ಅಲ್ಲ, ವ್ಯಕ್ತಿ ಅಲ್ಲ. ಯಾರಿಗೂ ನೋಡ್ಸೋಕ್ಕೆ ಬರೋದಿಲ್ಲ, ಹಿಡ್ಕೊಂಡು ಬರೋದಕ್ಕೂ ಬರೋದಿಲ್ಲ. ನಿಮಗೆ ಕೇವಲ ಅನುಭವ ಆಗ್ತದೆ. ನಿಮಗೆ ಸ್ವಯಂಗೆ ಕಾಣಿಸ್ತದೆ, ಬೇರೆಯವರು ಕಾಣಿಸೋದಿಲ್ಲ. ಒಂದು ದಿವಸ ನೇಪಾಳ ಯಾತ್ರೆ ಮಾಡ್ತಾಯಿದ್ದೆ ನಾನು. ನೇಪಾಲ್ನಲ್ಲಿ ಶಾರದಾ ನದಿ ತೀರದಲ್ಲಿ ನವರಾತ್ರಿ ಸಮಯ ನಡೀತಾಯಿತ್ತು. ಬೆಳಗ್ಗೆ 8 ಗಂಟೆಯಿಂದ ಕಾಲ್ನಡಿಗೆ ಶುರು ಮಾಡಿದೆ. ನಾವು ಹೋಗ್ತಾಯಿದ್ವಿ ಮಹೇಂದ್ರ ನಗರಿಂದ ಗುರು ಗೋರಖನಾಥ್ ಅವರ ಸತ್ಯಯುಗದಿಂದ ಅಖಂಡ ದೂನ ಅಗ್ನಿಕುಂಡ ಪ್ರಚಂಡಿತ್ತು. ಇದು ನೋಡೋಕೆ ನಾವು ಹೋಗ್ತಾಯಿದ್ವಿ. ಹೋಗೋ ಸಮಯದಲ್ಲಿ ಅನಾಯಾಸದಿಂದ ನನಗೇನು ತುಂಬ ಪ್ರಯಾಸ ಮಾಡಿದೆ. ಶಂಕರಾಚಾರ್ಯ ಎಲ್ಲೆಲ್ಲಿ ಹೋದರೋ ನಾನೆಲ್ಲ ಅಲ್ಲಿಗೆ ಹೋಗಿದ್ದೆ ಕಾಲ್ನಡಿಗೆಯಲ್ಲಿ. ಶಂಕರಾಚಾರ್ಯ ಎಲ್ಲಿಂದ ಬಂದರೋ ಉತ್ತರ ಭಾರತದಲ್ಲಿ ಎಲ್ಲಿ ಸಮಾಧಿ ಸ್ಥಿತಿ ಹೋದರೋ ಅಲ್ಲಿಗೆ ನಾನು ಹೋಗಿದ್ದೆ. ಯಾರೂ ಕಾಣಿಸಲಿಲ್ಲ. ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿ ನಾನು ತುಂಬ ಆಯಾಸ ಹೋಗ್ಬಿಟ್ಟೆ. ತುಂಬ ಆಯಾಸ ಹೋದ್ಮೇಲೆ ನಾನು ಏನು ನಿರ್ಣಯಕ್ಕೆ ಬಂದೆ, ನಾವು ನಿಮ್ಮ ಹತ್ರ ಬಂದಿದ್ದರೆ ನಾವು ಈಶ್ವರ ದರ್ಶನ ಮಾಡಬೇಕಂತ ಅಪೇಕ್ಷೆ ಅದು ಏನಿತ್ತು, ಈಶ್ವರ ದರ್ಶನ ಮಾಡಬೇಕಂತ ಆಸೆ ಏನು ಪ್ರಗಾಢ ಇತ್ತು. ಓದು ನಷ್ಟ ಆಗೋಯ್ತು. ಸಿಕ್ಕಿದ್ರು ಸರಿ, ಸಿಕ್ಕಿದ್ರು ಸರಿ. ನಾನಂದ ದೃಢ ನಿರ್ಣಯ ಮಾಡಿದ ಕ್ಷಣ ನನಗೆ ಒಂದು ಘಟನೆ. ಆವತ್ತು ರಾತ್ರಿ ನೇಪಾಳದಲ್ಲಿ ಒಂದು ಆಶ್ಚರ್ಯ ಘಟನೆ ನನ್ನಲ್ಲಿ ಘಟಿತು. ನಾನು ನೋಡಿದೆ, ಗೀತಾದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನಮ್ಮ ಹೃದಯದಿಂದ ಒಂದು ಸೂರ್ಯ ಮತ್ತೊಂದು ಸೂರ್ಯ
ಅಗಾಧ ಸೂರ್ಯ, ನೂರಾರು ಸೂರ್ಯ ಉತ್ಪನ್ನ ಓನೆಸೆ ಎಷ್ಟು ಬೆಳಕು ಆಗ್ತಾಯಿತ್ತು, ಅಷ್ಟು ಬೆಳಕು ನನ್ನ ಹೃದಯ ಒಳಗಡೆಯಿಂದ. ಆವತ್ತು 9:30 ಸಮಯ ಅಲ್ಲಿ ನೇಪಾಳದಲ್ಲಿ ಬೆಟ್ಟದ ತೀರದಲ್ಲಿ ಏನು ವಿದ್ಯುತ್ ವ್ಯವಸ್ಥೆ ಇರಲಿಲ್ಲ ಆ ಸಮಯದಲ್ಲಿ. ನಾನು ಕುಳಿತಿದ್ದೆ 9:30 ಸಮಯ ಇತ್ತು. ಕುಳಿತಿದ್ದ ಮೇಲೆ ಸುಮ್ಮನೆ ಕುಳಿತಿದ್ದು, ಧ್ಯಾನ ರೂಢ ಆಗಿಬಿಡ್ತು. ಧ್ಯಾನದಲ್ಲಿ ನಾನು ಲೀನ್ ಹೋಗಿಬಿಟ್ಟೆ. ಲೀನ್ ಆದ ಮೇಲೆ ಒಂದು ಕ್ಷಣದಲ್ಲಿ ನನ್ನ ಒಳಗಡೆಯಿಂದ, ಹೃದಯದ ಒಳಗೆಯಿಂದ ಒಂದು ತೇಜಪುಂಜಿ, ಒಂದು ದೀಪ ಅಂತ ಹೇಳಬಾರ್ದು, ಒಂದು ಸೂರ್ಯನಾರಾಯಣ, ಸೂರ್ಯ ರವಿ ಪ್ರಕಾಶ ಆಗೋಯ್ತು. ನಾನು ನೋಡ್ತಾ ಇದ್ದೀನಿ ಒಳಗಡೆ, ಮತ್ತು ಒಂದರಿಂದ ಮತ್ತೊಂದರಿಂದ ಮತ್ತೊಂದು ಎಷ್ಟೊಂದು ಸೂರ್ಯನಾರಾಯಣ ನನ್ನ ಒಳಗಡೆಯಿಂದ, ನನ್ನ ಹೃದಯ ಚೀರಿ ಹೊರಗಡೆ ಬರ್ತಾಯಿದ್ದೆ. ನಾನು ನೋಡ್ತಾ ಇದ್ದೀನಿ, ಆಹ್ಲಾದಕರ ಹೋಗ್ತಾ ಇದ್ದೀನಿ. ನನಗೆ ಏನು ಹೇಳೋದಕ್ಕೆ ಗಾಬರಿ ಆಗ್ತಾಯಿದೆ, ಮಾತನಾಡೋಕ್ಕಾಗೋದಿಲ್ಲ, ಯಾರಿಗೂ ನಾನು ಕೇಳೋದಕ್ಕೆ ಆಗೋದಿಲ್ಲ. ಅವ್ರು ಯಾರಿಗೂ ನೋಡ್ತಾ ಇದ್ದೀನಿ, ಎಲ್ಲಿ ನೋಡಿದ್ರು ಅಲ್ಲಿ ಉಜಾಲ ಕಾಣಿಸ್ತಾ ಐತೆ. ಉಜಾಲ ಎಲ್ಲಿ, ನಾನು ಕಣ್ಣು ಮುಚ್ಚಿದ್ರೂ ಉಜಾಲ, ಕಣ್ಣು ತೆಗೆದ್ರೂ ಉಜಾಲ. ನಾನು ದೃಶ್ಯ ನೋಡಿದೆ. ಪ್ರಕಾಶ್, ನನಗೆ ಅನುಭೂತಿ ಆಯಿತು ಪ್ರಕಾಶದ. ನಾನಾಗ ತಿಳಿದೆ, ಸಾಕ್ಷಾತ್ಕಾರ, ಆತ್ಮದರ್ಶನ್. ನಾನು ತಿಳಿದಿದ್ದೆ ಯಾರೋ ಬೇರೆಯವರಿಂದ ಪ್ರಾಪ್ತ ಆಗ್ತೈತೆ ಅಂತ. ಉಸಿ ಕ್ಷಣದಲ್ಲಿ ನಾನು ಯಾರನ್ನು ಕೋಜುತ್ತಾ ಇದ್ದೀನೋ, ನನ್ನ ಒಳಗಡೆ ಕುಳಿತಿದ್ದಾನೆ. ನಾನು ಇವನ್ನು ಇಷ್ಟು ದಿವಸದಿಂದ ನಾನು ಪರಿಚಯ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಅಜ್ಞಾನ ಕಾರಣ. ನಾನಂತ ತಿಳಿದು ಒಂದು ಕ್ಷಣದಲ್ಲಿ, ಅವತ್ತು ರಾತ್ರಿಗೆ ನನ್ನ ಅಜ್ಞಾನ ನಷ್ಟ ಆಗುತ್ತದೆ. ಎಲ್ಲಿ ನಾನು ಬೆಳಕೆ ನೋಡಿದ ತಕ್ಷಣ ನಮಗೆ ಗೊತ್ತಾಯಿತು, ಆತ್ಮ ಸಾಕ್ಷಾತ್ಕಾರ ಹಂಗಾಗ್ತದೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಇದು ಒಂದು ಸ್ವಯಂಕ್ಕೆ ಘಟನಾ ಅವರು ಪ್ರತಿಯೊಬ್ಬ ಅವರು ವ್ಯಕ್ತಿಯಲ್ಲಿ ಅವರು ಯಾರೋ ಪ್ರಗಾಢ ಅಪೇಕ್ಷೆ ಇರಬೇಕು. ನಾನು ಈಶ್ವರ ದರ್ಶನ ಮಾಡಬೇಕು, ಆತ್ಮ ದರ್ಶನ ಮಾಡಬೇಕಂದ್ರೆ ಅವರ ಒಳಗಡೆ ಒಂದು ಘಟನಾ, ಇದು ಅನುಭವ ಐತೆ. ಯಾರು ಹೇಳಿದ್ರೆ ನಿಮಗೆ ಅನುಭವ ಹೆಂಗೆ ಆಗ್ತದೆ? ಅವಕಾಶ ಇಲ್ಲ. ನಿಮ್ಮ ಒಳಗಡೆಯಿಂದ ಪ್ರಕಾಶ ಬರಬೇಕು. ಇದರಿಂದ ನಾವು ಹೇಳ್ತಿದ್ರಿ, ಯಾರ ಹೃದಯದಲ್ಲಿ ದೀಪ ಬೆಳಗಿದೆಯೋ ಅವರೇ ನಿಮ್ಮ ಹೃದಯದಲ್ಲಿ, ಬೇರೆಯವರ ಹೃದಯದಲ್ಲಿ ದೀಪ ಹಚ್ಚುವರು. ನೀವು ಯಾರನ್ನೋ ನೋಡ್ತಾ ಇದ್ದೀರಾ, ಯಾರೋ ಆಗ ನಮಗೆ ಹೇಳಿದ್ರೆ ಸಿಗ್ತದೆ, ಸಿಗೋದಿಲ್ಲ. ನೀವೇ ಪ್ರಯಾಸ ಮಾಡಬೇಕು. ಯಾರು ಹೇಳಿದ್ರು ನೀವು ಅರ್ಥ ಮಾಡ್ಕೋ ಆಗೋಲ್ಲ. ಇದರಿಂದ ನಾವು ಹೇಳ್ತಾ ಇದ್ದೀರಿ, ನೀವು ಪ್ರಯಾಸ ಮಾಡಿ. ಯಾರೋ ಸ್ತ್ರೀಯೋ ಪುರುಷೋ ಯಾರಾದರೂ ಪ್ರಯಾಸ ಮಾಡ್ಬೋದು. ಯಾಕೆ ನಿಮ್ಮ ನಿರ್ಣಯ ಹೋना चाहिए, ದೃಢ ನಿಶ್ಚಿತ ಹೋना चाहिए. ನಿರ್ಣಯ ಇರಬೇಕು, ನಾನು ಈಶ್ವರ ದರ್ಶನ ಮಾಡಬೇಕು, ಒಂದು ಲಕ್ಷ್ಯ ಇರಬೇಕು. ಓಂ ಶ್ರೀ ಪರಮಾತ್ಮನೇ ನಮಃ.